ಏನೆಲ್ಲ ಮಾಡಿದ್ರು ಅಸ್ಪೃಶ್ಯತೆ ನಿವಾರಣೆಗಾಗಿ ಎಂತ ಹೋರಾಟವನ್ನು ಮಾಡಿದ್ರು. ನಾನು ಅವರನ್ನ ಸಂಘರ್ಷದ ಭಾಗವಾಗಿ ವಿರೋಧದ ನೆಲೆಯೊಳಗೆ ನಾನು ನೋಡೋದಿಲ್ಲ. ಅವರ ಮಾತುಗಳನ್ನೆಲ್ಲವೂ ಕೂಡ ಸಂವಾದದ ನೆಲೆಯೊಳಗೆ ಕಟ್ಟುವುದಕ್ಕೆ ತಂದಿದ್ದೀನಿ. 19 ಮಾರ್ಚ್ 2 ನಾಸಿಕ್ನೊಳಗೆ ಕಾಳಾರಾಮ್ ಮಂದಿರ ನಾನು ವಿಸ್ತರಿಸಬಹುದು. ಆ ಮಂದಿರ ಪ್ರವೇಶವನ್ನು ಮಾಡಬೇಕು ಅಂತ ಹೇಳಿ ಅವತ್ತು ಅವರು ನಿರ್ಧಾರ ಮಾಡಿದಾಗ ಸಹಜವಾಗಿ ವಿರೋಧ ಇರ್ತದ, ಎಲ್ಲವೂ ಇತ್ತು ಅವತ್ತು ಮತಿಗೆ ಶಕ್ತಿ. ಆದರೆ ಅವರು ನನಗದು ಬೇಕಿಲ್ಲ. ಅಲ್ಲಿ 15,000 ಜನ ಇದ್ರು, 500 ಹೆಣ್ಮಕ್ಳಿದ್ರು, ಇದೆಲ್ಲವೂ ಅಷ್ಟು ದೊಡ್ಡ ಹೋರಾಟವನ್ನು ಕಟ್ತಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತು ಆ ದಿನ ಅಲ್ಲಿ ನಡೆದಿರ್ತಕ್ಕಂಥ ವಿರೋಧದ ನಡುವೆಯೂ ಅಲ್ಲಿ ನಡೆದಿರುವ ಸಂಘರ್ಷದ ನಡುವೆಯೂ ಒಂದು ಮಾತನ್ನು ಕೋಟ್ ಮಾಡ್ತಾರೆ, ಒಂದು ಮಾತನ್ನು ಹೇಳ್ತಾರೆ. ಏನಂತಂದ್ರೆ, ನಾನು ಯಾವುದೋ ಗೆಲುವಿಗಾಗಿ, ಯಾವುದೋ ಸಂಘರ್ಷವನ್ನ ಗೆದ್ದೆ ಎನ್ನುವ ಕಾರಣಕ್ಕಾಗಿ ನಾನು ಈ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಯಾವುದಕ್ಕೆ ಅಂತ ಹೇಳ್ತಾರೆ ಅಂದ್ರೆ, ಹಿಂದೂ ಮನಸ್ಸು ಮನುಷ್ಯರನ್ನ ಮನುಷ್ಯರಂತೆ ನಡೆಸಿಕೊಳ್ಳುತ್ತದೆಯೇ ಎಂಬುದು ಈ ಸತ್ಯಾಗ್ರಹ ಸಾಬೀತುಪಡಿಸಲಿದೆ. ಬಹಳ ಸುಲಭವಾಗಿ ಅಂತ, ಹಿಂದೂ ಮನಸ್ಸು ಮನುಷ್ಯರನ್ನು ಮನುಷ್ಯರಂತೆಯೇ ನಡೆಸಿಕೊಳ್ಳುತ್ತದೆ ಎಂಬುದು ಈ ಸತ್ಯಾಗ್ರಹ ಅಂದ್ರೆ ಕಾಲಾವಧಿ. ನಾನು ಭಾರತಕ್ಕೆ ಬಂದಿದ್ದೇನೆ, ನಾನು ಅಮೆರಿಕಾದೊಳಗೆ ಇಲ್ಲಿವರೆಗೆ ಇದ್ದು ಅಲ್ಲಿಯ ಎಲ್ಲ ಸಮಾನತೆಯ ಸ್ವಾತಂತ್ರ್ಯವನ್ನು ಹೊತ್ತಿಕೊಂಡು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಿಕೊಂಡು ಬಂದಿದ್ದೇನೆ. ಆದರೆ ಮರಳಿ ಭಾರತಕ್ಕೆ ಹೋಗಲು ನನಗೆ ಹಿಂಜರಿಕೆಯಾಗುತ್ತದೆ. ಅಲ್ಲಿಗೆ ಜನ ನನ್ನ ಪ್ರತಿಭೆಯನ್ನ, ನನ್ನ ಜ್ಞಾನವನ್ನ ಅವರು ಒಪ್ಪಿಕೊಳ್ಳುತ್ತಾರೆಯೇ ಅನ್ನುವ ಪ್ರಶ್ನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹೀಗೆ ಯಾಕೆ ಹೇಳ್ತೀನಿ ಅಂದ್ರೆ, ಇವೆಲ್ಲವನ್ನು ಓದಿರ್ತಕ್ಕಂಥ ಮತ್ತು ಜಗತ್ತಿನ ಈಗಾಗಲೇ ಗೆಳೆಯ ನಿರ್ಮಲ್ಕರ್ ಹೇಳಿದ ಹಾಗೆ ಫ್ರಾನ್ಸ್ ಕ್ರಾಂತಿಯನ್ನ, ಅಮೆರಿಕ ಕ್ರಾಂತಿಯನ್ನ ಅಥವಾ ರಷ್ಯನ್ ಕ್ರಾಂತಿಯನ್ನ, ಆ ಜಗತ್ತಿನ ಎಲ್ಲ ಕ್ರಾಂತಿಯ ಫಲಶ್ರುತಿಯಾಗಿ ಜಗತ್ತು ಬದಲಾವಣೆಯಾಗುತ್ತಿರುವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಇಡೀ ಜ್ಞಾನದ ಪರದಿ ವಿಸ್ತಾರವಾಗಿರುವ ಸಂದರ್ಭದೊಳಗೆ ಅವರಿಗೆ ಜಗತ್ತಿನ ಅನುಭವ ಆಗಿದೆ. ಜಗತ್ತು ಯಾವುದರ ಕಡೆಗೆ ಮುಖ ಮಾಡಿದೆ ಎನ್ನುವ ಅರಿವಿತ್ತು. ಹೀಗಾಗಿ ಅವರು ಸಹಜವಾಗಿ ಅದೆಲ್ಲವನ್ನ, ಆ ಸಮಾನತೆಯ ತತ್ವವನ್ನು, ಮಾತೃತ್ವವನ್ನು ಹೊಂದ್ಕೊಂಡೇ ಬಂದಿತ್ತು ಭಾರತ. ಆದರೆ ಅವರಿಗೆ ಆತಂಕ ಇರುವುದಿಲ್ಲ. ಒಂದೇ ಎರಡೇ ಅಲ್ಲ, ಈ ದೇಶದ ಅಸಮಾನತೆಯಿಂದ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತನ್ನ ಕೋಟ್ ಮಾಡ್ತೀನಿ. ಜಗತ್ತಿನ ಎಲ್ಲ ಧರ್ಮಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ಜಗತ್ತಿನ ಎಲ್ಲ ಧರ್ಮಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಧರ್ಮದ ಹೆಸರಿನಲ್ಲಿ ನಡೆಯುವ ಯಾವುದೇ ಶೋಷಣೆ, ಯಾವುದೇ ಅಪಮಾನವನ್ನು ನಾನು ಸಹಿಸಿಕೊಳ್ಳುವುದಿಲ್ಲ. ಇದರಿಂದ ಹೇಳ್ತಾರೆ, ಊಟಕ್ಕಾಗಿ ಹಗಲು ಇರುಳು ಬಡದಾಡುವ ಆ ವ್ಯಕ್ತಿಯ ಮನಸ್ಸಿನೊಳಗೂ ಈ ದೇಶದೊಳಗೆ ಜಾತಿಯ, ಧರ್ಮದ ಆ ಅವಶೇಷಗಳನ್ನ ಅಥವಾ ಆ ಜಾತಿಯ ಮೇಲಿಮೆಯಾಗಲಿ ಕೀಳಿಮೆಯಾಗಲಿ ಅವೆಲ್ಲವೂ ಒಳಗಿದ್ವಲ್ಲ. ಹೀಗಾಗಿ ನಾನು ಏನನ್ನ ಹೇಳಬೇಕಂತಂದ್ರೆ, ಈ ದೇಶ, ಭಾರತದ ಸಾಮಾಜಿಕ ವ್ಯವಸ್ಥೆ ಸಂಪೂರ್ಣವಾಗಿ ಜಾತಿಯಿಂದ ಅಥವಾ ಒಂದು ಈ ಜಾತಿಯ ವಿಷಬೀಜದಿಂದ ನಮ್ಮ ಸಮಾಜವನ್ನು ಕಟ್ಟಲಾಗಿದೆ. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಮುಖ್ಯವಾಗಿ ಹೇಳ್ತಾರೆ, ಭಾರತದಲ್ಲಿ ಮನುಷ್ಯ ಮತ್ತು ಧರ್ಮ ಇವೆಲ್ಲವೂ ಕೂಡ ವ್ಯಕ್ತಿ ಆಧಾರಿತವಾದದ್ದಲ್ಲ, ಧರ್ಮ ಆಧಾರಿತವಾದದ್ದು, ಜಾತಿ ಆಧಾರಿತವಾದದ್ದು. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಹೋರಾಟದ ಪರಿಣಾಮವಾಗಿ ಮತ್ತೆ ಅವರು ಮುಂದೆ ಅವರ ತಾತ ಅವರೆಲ್ಲರೂ ಕೂಡ ಈ ದೇಶದೊಳಗೆ ಒಂದು ಶಿಸ್ತುಬದ್ಧ ಸಂಸ್ಕಾರಸ್ಥ ಕುಟುಂಬದಿಂದ ನೆಲೆಯಿಂದ ಬಂದವರು. ಯಾಕೆ ಇದನ್ನು ಹೇಳ್ತಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾತ ಮಾಳೋಜಿ ಸಕ್ಪಾಲ್ ಅನ್ನೋದು ಆವತ್ತಿನ ಕಾಲಕ್ಕೆ ಒಬ್ಬ ಸೈನಿಕ ಅಧಿಕಾರಿಯಾಗಿ, ಸೈನಿಕ ಉದ್ಯೋಗಿ, ಒಂದಲ್ಲ ಎರಡಲ್ಲ, ಅವರು ಹಲವಾರು ಶೌರ್ಯ, ಸಾಹಸ, ಮತ್ತೊಂದರೊಳಗೆ ಗೆಲ್ಲುವ ಮೂಲಕ 10-15 ಚಿನ್ನದ ಪದಕವನ್ನು ಅವತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಪಡೆದರು. ಇದು ಒಂದು ನೆನಪು. ಜೊತೆಗೆ ಇನ್ನೊಂದೇನು ಅಂದರೆ, ಅವರ ತಂದೆಯಾಗಿರ್ತಕ್ಕಂಥ ರಾಮ್ಜಿ ಸಕ್ಪಾಲ್ ಅವರು ಸೈನಿಕ ಸೇವೆಯೊಳಗೆ ಅವರು ಕೂಡ ಶಿಕ್ಷಣವನ್ನ ಪಡೆದಂಥರು. ಈ ರೀತಿಯ ಒಂದು ಸಂಸ್ಕಾರ ಇರುವುದರ ಜೊತೆಗೆ ಬಹಳ ಮುಖ್ಯವಾಗಿದ್ದೇನು ಅಂತಂದ್ರೆ, ಆವತ್ತು ಮಧ್ಯ ಪ್ರದೇಶದ ಭಾಗದೊಳಗಿರುವಂತಹ ಒಂದು ದೊಡ್ಡ ಕಬೀರದಾಸರ ಅನುಯಾಯಿಗಳಾಗಿ ಉಳಿದರು. ಹೀಗಾಗಿ ಕಬೀರದಾಸರ ಅನುಯಾಯಿಗಳಾಗಿದ್ದು ಒಂದು ಮನೆಯ ಶಿಸ್ತು, ಸಂಸ್ಕಾರ
ಸಂಸ್ಕಾರ ಇವೆಲ್ಲವೂ ಕೂಡ ಬಾಲ್ಯದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬೆಳೆಸಿದರು. ಈ ಕಾರಣಕ್ಕೆ ಸೌಹಾರ್ದತೆಯನ್ನ, ಸ್ವಾಭಿಮಾನವನ್ನ, ಶಿಸ್ತನ್ನ, ಅವರ ವ್ಯಕ್ತಿತ್ವದ ಛಾಯೆಯನ್ನು ನೋಡುವುದು ಗೊತ್ತಾಗ್ತದೆ. ಇವೆಲ್ಲವನ್ನ ಬೇಡೈಸಿಕೊಂಡಂತಹ ಬೆಳೆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಲ್ಯದೊಳಗೆ ಯಾವ ಜಾತಿಯ, ಯಾವ ಅಸ್ಪೃಶ್ಯತೆಯ, ಯಾವ ಅವಮಾನವೂ ಆಗಲಿಲ್ಲ. ಎಷ್ಟೋ ಸಲ ಮೆಣಸಿಗೆ ತಿಂದವರಿಗೆ ಮಾತ್ರ ಅದ ಮೆಣಸಿನಕಾಯಿ ಖಾರ ರುಚಿ ಗೊತ್ತಾಗ್ತದೆ. ಅಥವಾ ಇಲ್ಲಿರುವಂತಹ ಈ ಕಡೆ ಮಾತ್ರ ಕರೆ ಮಾಡ್ತೀವಿ, ಬೀರು, ಸರಾಯು ಅಥವಾ ಇನ್ನೊಂದು ಯಾವುದೋ ಅದರ ವಾಸನೆ, ಅದರ ರುಚಿ ನಮ್ಮನ್ನು ಗೊತ್ತಾಗುವುದು, ನಿಮ್ಗೆ ಗೊತ್ತಿರೋದಿಲ್ಲ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಬಾಲ್ಯದೊಳಗೆ 10 ವರ್ಷದ ಒಳಗೆ ಸೌಹಾರ್ದತೆಯ ಬದುಕನ್ನ, ಶಿಸ್ತಿನ ಬದುಕನ್ನ, ಎಲ್ಲ ಅನುಕೂಲತೆಯ ಬದುಕನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಅವರಿಗೆ ಈ ದೇಶದ ಸಾಮಾಜಿಕ ವ್ಯವಸ್ಥೆ, ಈ ದೇಶದ ಗ್ರಾಮ ವ್ಯವಸ್ಥೆ, ಈ ದೇಶದ ಶೈಕ್ಷಣಿಕ ವ್ಯವಸ್ಥೆ, ಈ ದೇಶದ ಧಾರ್ಮಿಕ ವ್ಯವಸ್ಥೆ ಅವರ ಬಾಲ್ಯದೊಳಗೆ ಕಿತ್ತು ತಿನ್ನುವ ಹಾಗೆ ಅವ್ರನ್ನ ಅವಮಾನ ಎಲ್ಲ ಅವರ ಬದುಕಿನ ಹೊರ ಪ್ರಪಂಚದ ನೆಲೆಯೊಳಗೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದರು, ಅಲ್ಲೆಲ್ಲ ಈ ಅನುಭವಗಳನ್ನ, ಈ ಅವಮಾನಗಳನ್ನ ಸಹಿಸಿಕೊಂಡು ಬಹುಶಃ ಅವರು ಎಲ್ಲವೂ ಬಾಲ್ಯದೊಳಗೆ ಅವರ ಬದುಕಿನ ಮೊದಲ ದಿನಗಳು, ಅವರ ಕುಟುಂಬ ಕೊಟ್ಟಿರ್ತಕ್ಕಂಥ ಶಿಸ್ತು, ಅವರ ಕಬೀರ ದಾಸರ ಅನುಯಾಯಿಯಾಗಿ ಬಂದಿರತಕ್ಕಂತಹ ವ್ಯಕ್ತಿತ್ವ, ಇವುಗಳಿಗೆಲ್ಲ ಇದೊಂದು ಕೊಡಲಿ ಪೆಟ್ಟಾಗಿ, ಅವಮಾನವಾಗಿ, ಒಂದು ಅಪಮಾನವಾಗಿ, ಒಂದು ತಿರಸ್ಕಾರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯದ ವಯಸ್ಸಿನೊಳಗೆ ಅವರ ಮನಸ್ಸಿನಲ್ಲಿ ಗಾಢವಾದ ಪ್ರಭಾವವನ್ನು ಬೀರುತ್ತದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ನಾನು ಉದ್ದಕ್ಕೆ ಹೋಗೋದಿಲ್ಲ, ಒಂದು ಉದಾಹರಣೆಯನ್ನು ಹೇಳ್ತೀನಿ. ಎಂಥದ್ದು ಅಂತಂದ್ರೆ, ಹಾಗೆ ನೋಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾಪೋಲಿಯೊಳಗೆ ಅವರ ಮರಾಠಿ ಶಿಕ್ಷಣವನ್ನು ಆರಂಭ. ಆದರೆ ಅಧಿಕೃತವಾಗಿ ಅವರು ಶಾಲೆ ಕಲಿತಿದ್ದು ಸಾತಾರದೊಳಗೆ, 1ನೇ ತರಗತಿ ಸಾತಾರದ. ಆ ಸಾತಾರದ ಪ್ರಾಥಮಿಕ ಶಾಲೆಯನ್ನು ಕರೀತಾರೆ. ಆ ಸಾತಾರ ಮುಗಿಸ್ಕೊಂಡು ಅವರು ಗೋರ್ಗಾಂವ್ ಅನ್ನುವಂತಹ ಪ್ರೌಢಶಾಲೆ ಬರ್ತಾರಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಗೋರ್ಗಾಂವ್ ಒಳಗೆ ರಾಮ್ಜಿ ಸಕ್ಪಾಲ್ ಅವರು ಒಂದು ಸಣ್ಣ ಸೈನಿಕ ಸೇವೆಯೊಳಗೆ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾರೆ. ಅಲ್ಲಿಂದ ಅವರು ಒಳಗೆ ಬರ್ತಾರೆ 3 ಜನ. ಬಲರಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಣ್ಣ, ಎರಡನೇವರು ಅವರ ಸ್ನೇಹಿತ ಸಹಪಾಠಿ, ಮತ್ತೊಬ್ಬರು ಭೀಮ ಅಂದ್ರೆ ಅಂಬೇಡ್ಕರ್. ಈ 3 ಜನ ರೈಲ್ವೆ ಒಳಗೆ ಬರ್ತಾರೆ. ರೈಲ್ವೆಯಿಂದ ಬಂದು ರೈಲ್ವೆ ಸ್ಟೇಷನ್ಗೆ ಇಳಿದ್ರು. ಅಲ್ಲಿಂದ ಅವರು ಗೋರ್ಗಾಂವ್ ಹೋಗ್ಬೇಕು. ಸಮಯ ಸಾಯಂಕಾಲ ಆಯ್ತು. ರಾತ್ರಿಯ ಭಯ, ಹೆಂಗೆ ಹೋಗೋದು, ಏನ್ ಮಾಡೋದು, ಎಲ್ಲಿಂದ ಹೋಗೋದು, ಯಾವ ಕಡೆ ಹೋಗೋದು, ಇದು ಯಾವುದೂ ಗೊತ್ತಿಲ್ಲ ಪುಟ್ಟ ಬಾಲಕರಿಗೆ, ಪ್ರೌಢಶಾಲೆ ವಿದ್ಯಾರ್ಥಿ ಗೊತ್ತಿಲ್ಲದೆ ಕೊನೆಗೆ ಅಲ್ಲಿರುವಂತಹ ಒಬ್ಬ ರಿಕ್ಷಾ ಚಾಲಕ ಅಂತ ಹೋಗ್ತಾರೆ. ರಿಕ್ಷಾ ಚಾಲಕ ಆ ಕಾಲಕ್ಕೆ ಹಿಂದಿದ್ದ ಅಂತಂದ್ರೆ ಹರಿದು ಬಟ್ಟೆಗಳಿದ್ದವು. ದುಡಿಯುವ ಹಸಿವಿಗಾಗಿ ಅಥವಾ ತನ್ನ ಬಟ್ಟೆಯ ಬದುಕಿಗಾಗಿ ದುಡಿಯುವಂತಹ ಒಬ್ಬ ಸಾಮಾನ್ಯ ರಿಕ್ಷಾ ಚಾಲಕ. ಅವನ ರಿಕ್ಷಾ ಚಾಲಕ ಇದ್ದ. ರಿಕ್ಷಾ ಅಂದ್ರೆ ಕುದುರೆ ಅಂತಿಲ್ಲ, ಕುದುರೆ ಟಾಂಗ ಹೊಡೆಯಬೇಕು. ಕುದುರೆ ಟಾಂಗ ಹೊಡೆದು ಬದುಕುವಂತಹ ಅತ್ಯಂತ ಕುಟುಂಬಕ್ಕೆ, ಸಣ್ಣ ಸಮುದಾಯಕ್ಕೆ ಸೇರಿದ ಅಥವಾ ಬಡ ಕುಟುಂಬಕ್ಕೆ ಸೇರಿದ, ಹೊಟ್ಟೆಗಾಗಿ ಬದುಕು ದಿನನಿತ್ಯ ದುಡಿಯುವ ವ್ಯಕ್ತಿಯಾಗಿರ್ತಕ್ಕಂಥ ಆತನೂ ಕೂಡ ಅವನನ್ನ ಆ 3 ಮಕ್ಕಳನ್ನ ನೋಡಿ, ಆಯ್ತು ನನ್ನ ಟಾಂಗ ಕುತ್ಕೊಳ್ರಿ, ನಿಮ್ಮನ್ನು ಬಿಡ್ತೀವಿ ಅಂತ ಹೀಗೆ ಬರ್ತಾರೆ. 1.5 ಕಿಲೋಮೀಟರ್ 2 ಕಿಲೋಮೀಟರ್ ಹೋದಾಗ ಇನ್ನೂ 1-2 ಕಿಲೋಮೀಟರ್ ಗೋರ್ಗಾಂವ್ ಇರ್ತದ. ಮಧ್ಯದೊಳಗೆ ಅದು ಏನೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ, ಆ ರಿಕ್ಷಾ ಹೊಡೆಯುವ ಚಾಲಕ ಸವಾರ ಅವರು 3 ಮಾತಾಡ್ತಾರೆ. ಅವ್ರನ್ನ ಮಾತಾಡ್ತಾ ಅವರ ಜಾತಿಯ ಸುಳಿವು, ಅವರ ಜಾತಿ ಯಾವುದು ಅನ್ನೋದು ಖಾತ್ರಿಪಡಿಸ್ಕೊಳ್ತಾರೆ. ಯಾವಾಗ ಅಂಬೇಡ್ಕರ್ ಅವರ ಅಥವಾ ಆ ಟಾಂಗಾದವರು ಕುಳಿತಿರ್ತಕ್ಕಂಥ 3 ಜಾತಿ ಗೊತ್ತಾಗ್ತದೋ, ಕುಲ ಗೊತ್ತಾಗ್ತದೋ, ಆತ ಅಮಾನವೀಯವಾಗಿ, ರಾಕ್ಷಸಿಯಾಗಿ, ಸೂರ್ಯ ಮುಳುಗಿದ್ದ, ರಾತ್ರಿಯಾಗಿತ್ತು, ಅದು ಯಾವುದೂ ಲೆಕ್ಸದೆ ಆ ಪುಟ್ಟ ಬಾಲಕರನ್ನ ನಡು ರಸ್ತೆಯೊಳಗ ಟಾಂಗ ನಿಲ್ಲಿಸಿ ಕೆಳಗಿಳಿದು ಹೋಗ್ರೋ, ನೀವು ನನ್ನ ಗಾಡಿಯೊಳಗೆ ಕುಳಿತೀರಿ ಅನ್ನೋ ಸಿಟ್ಟಿನಿಂದ ಬಡದು ಬೈದು ಕೆಳಗಿಳಿಸಿ ಅವ್ರನ್ನ ಅವಮಾನ ಮಾಡೋದಷ್ಟೇ ಅಲ್ಲ, ಅವ್ರ ಎದುರೇ ಕಂಡೆದ್ರೆ ಆ ಟಾಂಗವನ್ನ ನೀರಿನಿಂದ ಶುದ್ಧಗೊಳಿಸ್ತಾರೆ. ಇಂಥ ಘಟನೆಗಳು ಹೈಸ್ಕೂಲಲ್ಲಿ ಓದುವ ಅಂಬೇಡ್ಕರ್ ಅವರ ಮೇಲೆ 20% ಭಾಗದಲ್ಲಿರುವಂತಹ ಅಥವಾ 6 ಕೋಟಿ ಸಂಖ್ಯೆಯಲ್ಲಿರುವಂತವರನ್ನ ಪಶುಪಾಲನೆಯಿಂದ, ಕೃಷಿಯಿಂದ, ಶಿಕ್ಷಣದಿಂದ ಮತ್ತಿತರ ಮುಂತಾದ ಮನುಷ್ಯರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳಿಂದ, ಹೀಗಿರುವಾಗ ಅವರು ಎಲ್ಲಿ ವಾಸವಿರಬೇಕು, ಅವರು ಹೇಗೆ ನಡೆದಾಡಬೇಕು, ಯಾವ ಬಟ್ಟೆಯನ್ನು ತೊಡಬೇಕು, ಯಾವ ಧರ್ಮ ದೇವರುಗಳನ್ನ ಆಚರಣೆಯನ್ನು ಹೇಗೆ ಮಾಡಬೇಕು,
ಎನ್ನುವಷ್ಟರ ಮಟ್ಟಿಗೆ ಈ ದೇಶದೊಳಗೆ ಕಟ್ಟುಪಾಡುಗಳನ್ನು ಹಾಕಲಾಗಿದೆ. ಹೀಗೆ ಈ ಎಲ್ಲ ಕಟ್ಟುಪಾಡುಗಳನ್ನು ಹಾಕಿರುವಂತಹ ಈ ದೇಶದೊಳಗೆ ಅಸ್ಪೃಶ್ಯತೆಯ ಮುಖ್ಯವಾಗಿ ನಾವು ನೋಡುವಂಥದ್ದು, ನಾವು ಹೇಳುವ ಹಾಗೆ ಇವತ್ತು ಎಲ್ಲ ರೀತಿಯ ಸಾಮಾಜಿಕ ಬಹಿಷ್ಕಾರಗಳನ್ನು ಹಾಕಲಾಗಿತ್ತು, ಮೂಲಭೂತ ಸೌಕರ್ಯಗಳಿಂದ ನಿರಾಕರಣೆ ಮಾಡಲಾಗಿತ್ತು, ಜೊತೆಗೆ ಅಮಾನವೀಯ ವರ್ತನೆಗಳಿಂದ ನಡೆಸಿಕೊಳ್ಳಲಾಗ್ತಿತ್ತು ಮತ್ತು ಎಲ್ಲ ಧಾರ್ಮಿಕ ಹಕ್ಕುಗಳನ್ನೂ ಕೂಡ ಕಸಿದುಕೊಳ್ಳಲಾಗಿತ್ತು. ಇಂತಹ ಸಂದರ್ಭದೊಳಗೆ ನಾನು 19ನೇ ಶತಮಾನದ ಮತ್ತು 19ನೇ ಶತಮಾನದ ಮೊದಲ ದಶಕದ ಕಥೆಯನ್ನು ಹೇಳ್ತಾ, ಇಂಥ ಸಮಯದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕಣ್ಣಿಂದ ಕಾಣ್ತಾರೆ. ಅಂಬೇಡ್ಕರ್ ಅವರಲ್ಲಿ ಸಮಾನತೆ ತತ್ವಗಳನ್ನ, ಭ್ರಾತೃತ್ವ ತತ್ವಗಳನ್ನ ಅಥವಾ ಸ್ವಾತಂತ್ರ್ಯ ತತ್ವಗಳನ್ನ